ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸುಮಾರು ದಿನ ಆಯಿತು ವೀಡಿಯೋ ಅಪ್ಲೋಡ್ ಮಾಡ್ದೇ. ನಾನು ನಮ್ಮ ಅಜ್ಜಿದ್ದು ತೀರ್ಕೊಂಡಿದ್ರು. ಅವ್ರದ್ದೊಂದು ಸ್ವಲ್ಪ ಇದೆಲ್ಲ ಇತ್ತು, ಪೂಜೆ ಎಲ್ಲ ಮಾಡ್ಸೋಕ್ಕಿತ್ತು. ಅಲ್ಲಿಗೆಲ್ಲ ಓಡಾಟದಿಂದ ಮಾಡೋಕ್ಕಾಗಿರಲಿಲ್ಲ. ಇದು ಪೂಜೆ ದಿನ ತೀರ್ಕೊಂಡು 3 ತಿಂಗಳಾಗಿತ್ತು. ಅದರದ್ದೇನೋ ಒಂದು ಹೋಮ ಮಾಡ್ಸೋಕ್ಕೆ ಹೇಳಿದರು. ಹಾಗಾಗಿ ಎಲ್ಲ ಫ್ಯಾಮಿಲಿಯವರು ಎಲ್ಲರೂ ಬರಬೇಕು ಅಂತ ಹೇಳಿದರು. ಅದಕ್ಕೆ ಎಲ್ಲರೂ ಬಂದಿದ್ದರು. ಮಕ್ಕಳು, ಅಣ್ಣಂದು, ನನ್ನ ತಂಗಿದು, ನನ್ನ ಕಝಿನ್ ಒಬ್ಬಳಿದ್ದಾಳೆ ಕೌಶ್ಮಿತಾ ಅಂತ, ಅವಳದು ಮಗ ಅದು. ಇವನು ಒಂದು ತಮ್ಮ, ಇವನೊಂದು ತಮ್ಮ, ಇವನು ಅಣ್ಣ, ಇವನು ನಮ್ಮ ಅತ್ತೆ ಮಗ, ನಮ್ಮ ಅಪ್ಪನ ಅಕ್ಕನ ಮಗ. ಇದು ನನ್ನ ತಂಗಿ. ಇದು ಅತ್ತೆ ಮಗಳು. ಬರೀ ಫ್ಯಾಮಿಲಿಯವ್ರು ಮಾತ್ರ ಸೇರಬೇಕು ಅಂತ ಹೇಳಿದರು. ಹಾಗಾಗಿ ಬರೀ ಫ್ಯಾಮಿಲಿಯವ್ರು ಮಾತ್ರ ಸೇರಿ ಮಾಡಿದ್ದು. ಇದು ನಮ್ಮ ಅಣ್ಣನ ಮಗಳು, ನನ್ನ ಮಗಳು ಏನೋ ತಂದಿಡ್ತಾ ಇದ್ದಾಳೆ. ಇದು ನನ್ನ ತಮ್ಮ, ಈಚೆ ಸೈಡ್ ಇರೋದು. ಇದು ಒಳಗಡೆ ಹೋಮ ಮಾಡಿಸಿದ್ರು. 3 ಜನ ಭಟ್ರು ಬಂದಿದ್ದರು. ಬಂದು ಪೂಜೆ ಹೋಮ ಮಾಡಿದ್ದು. ಶಾಂತಿ ಹೋಮ ಅಂತ ಏನೋ ಮಾಡಿದರು. ಅದು ಬರೀ ಫ್ಯಾಮಿಲಿಯವ್ರು ಮಾತ್ರ. ನಮ್ಮ ಅಜ್ಜಿಗೆ 4 ಜನ ಮಕ್ಕಳು. ನಮ್ಮ ದೊಡ್ಡಪ್ಪ ಫಸ್ಟು, ಆಮೇಲೆ ಅತ್ತೆ, ನಮ್ಮಪ್ಪ, ನಮ್ಮ ಚಿಕ್ಕಪ್ಪ, ಇಷ್ಟು ಜನ ಸೇರಿ ಮಾಡಿದ್ದು. ಅದಾದಮೇಲೆ ನಮ್ಮದು ಮನೆ, ನಾವು ಬಾಡಿಗೆ ಮನೇಲಿದ್ದಿದ್ದು. ಅದು ಇವಾಗ ಬೇರೆ ರೂಮ್ ಚೇಂಜ್ ಮಾಡ್ಕೊಂಡ್ವಿ. ಹಾಗಾಗಿ ವೀಡಿಯೋಸ್ ಏನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇದೊಂದು 2-3-4 ದಿನದ್ದು ಸೇರಿ ಒಂದು ಕ್ಲಿಪ್ ಹಾಕ್ತಾಯಿದ್ದೀನಿ. ಇದು ಪ್ಯಾಕ್ ಮಾಡಿ ಇಟ್ಕೊಂಡಿದ್ವಿ. ಎಲ್ಲ ಪ್ಯಾಕೆಲ್ಲ ಮಾಡಿಕೊಂಡು ರೂಮಿಗೆಲ್ಲ ಶಿಫ್ಟ್ ಆಗಿ, ಇದು ಒಂದಿನ ನನಗೆ ಆರ್ಡ್ರ್ ಇತ್ತು. ಆವತ್ತು ಅಡುಗೆ ಮಾಡೋಷ್ಟೊತ್ತಿಗೆ ಸುಮ್ಮನೆ ಹಾಗೆ ಒಂದು ಕ್ಲಿಪ್ಸ್ ತಕ್ಕೊಂಡಿದ್ದೆ. ಅದು ನಿಮ್ಮ ಕಡೆ ಎಲ್ಲ ಚಳಿ ಎಲ್ಲ ಹೇಗಿದೆ? ನಮ್ಮ ಕಡೆ ಭಾಳ ತುಂಬ ಚಳಿ ಇದೆ, ಕಳ್ಸದ ಕಡೆ. ನಿಮ್ಮ ಕಡೆ ಎಲ್ಲ ಹೇಗಿದೆ? ಚಳಿ ಕಮ್ಮಿ ಇದೆಯಾ, ಜಾಸ್ತಿ ಇದೆಯಾ? ಮಶ್ರೂಮ್ ಗ್ರೇವಿ ಮತ್ತು ಸಬ್ಬಕ್ಕಿದೊಂದು ಸ್ವೀಟ್ ಮಾಡೋಕ್ಕಿತ್ತು. ಅದು ಮತ್ತು ಜೋಳದ ರೊಟ್ಟಿ, ಇದೆಲ್ಲ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಈ ಥರ ರೆಡಿ ಮಾಡ್ಕೊಂಡಿದ್ದೆ. ಜೋಳದ ರೊಟ್ಟಿ, ಇದು ಮಶ್ರೂಮ್ ಮತ್ತು ಹೆಸರು ಕಾಳು ಹಾಕಿಬಿಟ್ಟು ಗ್ರೇವಿ ಮಾಡ್ಕೊಂಡಿದ್ದೆ. ಮಶ್ರೂಮ್ ಜೊತೆ ಹೆಸರು ಕಾಳು ಚೆನ್ನಾಗಾಗತ್ತೆ. ಮತ್ತು ಇದು ಸಾಬುದಾನ ಮತ್ತು ಕ್ಯಾರೆಟ್ ಹಾಕಿಬಿಟ್ಟು ಸ್ವೀಟ್ ಇದು. ಮತ್ತು ಇದು ಗ್ರೀನ್ ಕಲರ್ ಮಶ್ರೂಮ್ ಗ್ರೇವಿ. ಮತ್ತು ಚಿಕನ್ನು ಫ್ರೈ ಮಾಡಿದ್ದೆ, ಸ್ವಲ್ಪ ಡ್ರೈ ಥರ. ಇದು ರೈಸು, ಇದು ಮಧ್ಯಾಹ್ನಕ್ಕೆ ಮಾಡ್ಕೊಂಡಿದ್ದೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್, ಲೈಕ್ ಮಾಡಿ.